ಚೇತನ್ ಅವರಿಗೆ ದರ್ಶನ್ ಬಹಳ ಅವರು ಕಪ್ಚುಕ್ಕೆ. 2011ರಲ್ಲೇ ಒಂದ್ಸರಿ ಜೈಲನ್ನ ನೋಡಿ ಬಂದಿದ್ರು. ಅಂದ್ರೆ ಜೈಲಿಗೆ ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಅಂದ್ರೆ ಈಗ ನೀವು ಕೂಡ ಜೈಲಿಗೆ ಹೋಗಿದ್ದೀರಿ, ಆದ್ರೆ ಅದಕ್ಕೆ ಕಾರಣ ಬೇರೆ. ಹೌದೌದು. ಸೊ ನಾವು ಅನ್ಯಾಯ ವಿರುದ್ಧ ನಿಂತ್ಕೊಂಡು ಜೈಲ್ಗೆ ಹೋಗಿರೋದು, ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಿಲ್ಲ, ಸತ್ಯ ನೋಡಿದು ಜೈಲ್ಗೆ ಹೋಗಿದ್ದೀವಿ. ನಿಜ. ಬಟ್ ಈ ಮನುಷ್ಯನ ವಿಚಾರದಲ್ಲಿ ಈ ಕಾರಣ ಅದಲ್ಲ, ಇದು ಬೇರೆದ್ದೇ ಕಾರಣ. ಈಗ ಮೊದಲು ಹೆಂಡತಿ ಹೊಡೆದಿರೋ ಕೇಸಲ್ಲಿ ಜೈಲಿಗೆ ಹೋದ್ರೆ ಅವಾಗ ಏನು ಕಲೀಲಿಲ್ವಾ ಮನುಷ್ಯ ಏನಂತ? 28 ದಿನ ಜೈಲಲ್ಲಿ ಇದ್ರು ಅಂತ ಕೇಳಿದೆ. ಅವಾಗೂ ಬಹಳ ವಿರೋಧನೂ ಇದೆ. ಸಿನಿಮಾ ರಂಗ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ರು. ಹೌದು, ಆ ಸಿನಿಮಾ ರಂಗ ಸ್ವಲ್ಪ ಅದನ್ನು ಜಸ್ಟಿಫೈ, ಅದು ಮೊದಲನೇ ಸರಿ ಆಗಿರ್ಬೋದು ತಪ್ಪು ದೊಡ್ಡದಾಗಿ, ಬಟ್ ಸಿನಿಮಾ ರಂಗ ಬಹಳ ಪ್ರೊಟೆಕ್ಟ್ ಮಾಡ್ತು. ದರ್ಶನ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ನಾನು ಕೇಳಿದ್ದೀನಿ ನೋಡಿ ಇಂಟರ್ವ್ಯೂಗಳನ್ನ, ಅವರು ಕೂಡ ನಾನು ಇದನ್ನು ನಿಜವಾಗ್ಲೂ ತಪ್ಪಾಗಿದೆ, ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ನಾನು ಇದನ್ನ ಪಶ್ಚಾತ್ತಾಪ ಪಡ್ತೀನಿ, ಪರಿವರ್ತನೆ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವಾಗ ಅವ್ರು ಮಾತಾಡಿದಾಗ ಆ ಮಾತಲ್ಲಿ ಅವ್ರ ಮನಸ್ಸಲ್ಲಿ ಸತ್ಯ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು. ಆದರೆ ಅದರ ತಕ್ಕಂತೆ ಈ 15 ವರ್ಷಗಳಿಂದ 13 ವರ್ಷಗಳಿಂದ ಕಾಣಿಲ್ಲ. ಅದನ್ನ ಮರೆತುಬಿಟ್ಟು ಬಹಳ ಒಂದು ಇದು ಬಹಳ ರನ್ನಿಂಗ್ ವಿತ್ ಲಾ ಆಗಿದೆ. ಎಲ್ಲ ಹೊಡೆಯೋದು ಬಡಿಯೋದು ಬೇರೆ ಬೇರೆ ಥರ ಸಮಸ್ಯೆಗಳು ನಡೀತಾನೆ ಇದೆ. ಸೊ ನಮಗೆ ಈ ವಿಚಾರದಲ್ಲಿ ಆದರೆ ಸಿನಿಮಾ ಅದು ಒಂದು ಸಾರಥಿ ಬಂತಲ್ಲ, ದೊಡ್ಡ ಹಿಟ್ ಆಯ್ತು. ಹೌದು. ಸೊ ಸಿನಿಮಾ ಸಾರಥಿ ದೊಡ್ಡ ಹಿಟ್ ಆಗತ್ತೆ ನೀವು ಜೈಲಿಂದ ಬಂದ ಮೇಲೂ ಕೂಡ. ಅಂದರೆ ನಾಳೆ ದಿನ ಜೈಲಿಂದ ಹೊರಗೆ ಬಂದು ನಾಳೆ ದಿನ ಏನಾದರೂ ಇದು ಬಂದರು, ಒಂದು ಕ್ಲೀನ್ ಶೀಟ್ ಆಗಲಿ ಅಥವಾ ಜೈಲಿಗೆ ಹೋಗಿ ಬರಲಿ, ಏನೇ ಇದ್ರೂ ನಾಳೆ ದಿನ ಒಂದು ಸಿನಿಮಾ ಮಾಡ್ತಾರೆ ದರ್ಶನ್ ಜೊತೆ, ಅದು ಹಿಟ್ ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಖಂಡಿತ. ಜನನೂ ಮರೀತಾರೆ, ಮತ್ತೆ ಜನ ಹೋಗೋದು ಒಂದು ಒಳ್ಳೆ ಕತೆ, ಒಳ್ಳೆ ಬಿಲ್ಡಪ್, ಒಳ್ಳೆ ಹೀರೋಯಿಸಮ್, ಒಳ್ಳೆ ಗ್ಲಾಮರ್ಗೋಸ್ಕರ ಈ ಫ್ಯಾನ್ಸ್ ಹೋಗ್ತಾರೆ ಹೊರತು ದರ್ಶನ್ ಸಿನಿಮಾಗೆ. ಅದನ್ನ ಕಂಟೆಂಟ್ಗಿಂತ ಈ ಬಿಲ್ಡಪ್, ಅಂತ ಬಿಲ್ಡಪ್ ಸಿನಿಮಾ ಮಾಡಿದ್ರೆ, ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ಮತ್ತೆ ಅವ್ರು ನೋಡ್ಕೊಂಡು ವಿಸಲ್ ಹೊಡ್ಕೊಂಡ್ ಬರ್ತಾರೆ. ಸೊ ಅದೇ ನನಗೆ ಈ ಥರ ಗುಣಗಳಿಂದ ಯಾರು ಇಷ್ಟಪಟ್ಟಿಲ್ಲ, ಈ ಥರ ಲೋಪದೋಷಗಳಿಂದ ಯಾರು ಬಿಡದೇ ಇರ್ಬೋದು ಅಷ್ಟೊಂದು ಜನ. ಜನಸಾಮಾನ್ಯರಲ್ಲಿ ಒಂದು ಕಪ್ಚುಕ್ಕೆ ಬಂದಿದೆ. ಜನಸಾಮಾನ್ಯರಲ್ಲಿ ಇದು ಒಂದು ರೀತಿಯ ಬಹಳ ರೆಪ್ಯುಟೇಷನ್ ಅವನಿಗೆ ಮಾನಹಾನಿ ಆಗಿದೆ. ಆದರೆ ಸಿನಿಮಾ ಜನಸಾಮಾನ್ಯರು ಒಂದ್ ಕಡೆ ಸಿನಿಮಾ ರಂಗ, ಇನ್ನೊಂದ್ ಕಡೆ ಸೌತ್ ಸಿನಿ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈಗ ಬಾಲಿವುಡ್ ಹಾಲಿವುಡ್ಗೆ ನಾವು ಕಾಂಪಿಟೇಷನ್ ಕೊಡೋ ಮಟ್ಟದಲ್ಲಿ ಬೆಳೀತಾ ಇದೆ. ಈ ನಡುವೆ ನಮ್ಮಲ್ಲೇ ಈ ತರ ಒಂದು ಕಪ್ಚುಕ್ಕೆ ಬರೋದು, ಅದು ಬರುತ್ತೆ. ಇದು ಯಾರು ಬೇಕು ಅಂತ ಕೇಳ್ಕೊಂಡ್ ಬಂದಿಲ್ಲ. ಇದು ಒಂದು ರೀತಿ ಆಗುತ್ತೆ. ಇದನ್ನ ನಾವು ಮುಂದೆ ಆಗದಂಗೆ ನೋಡ್ಕೋಬೇಕು, ಪ್ರೊಟೆಕ್ಟಿವ್ ಮೆಷರ್ಸ್ ಮಾಡಬೇಕು. ಈ ಸ್ಟಾರ್ ಕಲ್ಚರ್ ಮೇಲೆ ಒಂದು ಕಡಿವಾಣ ಹಾಕಬೇಕು. ಈ ಒಂದು ವೈಲೆನ್ಸ್ ಕಲ್ಚರು, ವಿಷಕಾರಿ ಪುರುಷತ್ವಕ್ಕೆ ನಾವು ಸರಿಪಡಿಸಿ ನಾವು ಲಿಂಗ ಸಮಾನತೆಯ ಪಾಠಗಳು ಕಲಿಸ್ಬೇಕು ಕ್ಲಾಸಸ್ಗಳಲ್ಲಿ. ನಮಗೆ ಬೇರೆ ಬೇರೆದೆಲ್ಲ ನಾವು ದಾರಿಗಳು, ಪ್ರೊಟೆಕ್ಟಿವ್ ಮತ್ತೆ ಪ್ರಿವೆಂಟಿವ್ ಮತ್ತೆ ಪ್ರೋಆಕ್ಟಿವ್ ಮೆಷರ್ಸ್ ನಾವು ಯೋಚನೆ ಮಾಡಬೇಕು ಹೊರತು ನಾವು ಇದಾಗಿದೆ ಅದು ಕೋರ್ಟ್ನಲ್ಲಿ ಆಗ್ಬಿಟ್ಟ ತಕ್ಷಣ ಮುಗಿದೋಯ್ತು ಅಲ್ಲ. ಸಿನಿಮಾ ರಂಗ ಇದರಿಂದ ಏನು ಕಲಿಯುತ್ತೆ, ಆತ್ಮಾವಲೋಕನ ಏನು ಮಾಡಿಕೊಂಡು ನಾವು ಏನು ಇದರಿಂದ ಏನು ಮುಂದೆ ಆಗದಂಗೆ ನಾವೇನು ಮಾಡ್ಬೋದು, ಇಂಥ ಸ್ಟಾರ್ಗಳನ್ನ ಅಥವಾ ಇಂಥ ನಿಜ ಜೀವನದ ಖಳನಾಯಕದ ಆರೋಪ ಇರೋ ವ್ಯಕ್ತಿಗಳನ್ನ ಸೃಷ್ಟಿ ಮಾಡೋದು ಬರೀ ಅವ್ರ ಮನಸ್ಸಿನಲ್ಲಿ, ಅವ್ರ ಮನೆಯಲ್ಲಿ ಅಥವಾ ಅವರ ಒಂದು ಫ್ಯಾನ್ಗಳಿಂದ, ಅವ್ರ ಸರ್ಕಲ್ಗಳಿಂದ ಅಷ್ಟೇ ಅಲ್ಲ, ಇಡೀ ಸಮಾಜ ಇಂಥವ್ರನ್ನ ಸೃಷ್ಟಿ ಮಾಡ್ತಾರೆ. ಸೊ ನಾವೆಲ್ಲರೂ ಕೂಡ ಇದರಲ್ಲಿ ಒಂದು ಆತ್ಮಾವಲೋಕನ ಮಾಡಿ, ಚಿತ್ರರಂಗ ಬಹಳ ಮುಖ್ಯವಾಗಿ ಇದರಿಂದ ಏನು ಕಲಿಬೋದು, ಇದಾಗದೇ ಇರೋಂಗೆ ಹೆಂಗೆ ನೋಡ್ಕೋಬೋದು, ಮತ್ತು ನಾವು ಕೂಡ ವ್ಯಾಲ್ಯೂ ಕೊಡಬೇಕು ಅಂದರೆ ನಾನು ಹೇಳ್ತೀನಿ, ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು. ರೈಟರ್ಸು, ಡೈರೆಕ್ಟರ್ಸು ಇಂಥವ್ರನ್ನ ಕ್ರಿಯೇಟಿವ್ನ ಬೆಳೆಸ್ಬೇಕು. ಸ್ಟಾರ್ಗಳನ್ನ ಸ್ವಲ್ಪ ಇಳಿಸ್ಬೇಕು. ಇವ್ರೇ ಆದ್ರೆ ಏನ್ ಆಕಾಶದಿಂದ ಉದುರಿದ್ರ? ನಿಜ, ಎಲ್ಲರೂ ಸರಿಸಮಾನ. ಇಲ್ಲಿ ನಿಮ್ಗೆ ನಿಮ್ಮ ಯೋಗ್ಯತೆ ಮೀರಿ ನಿಮ್ಮ ಬಿಲ್ಡಪ್, ಅದೊಮ್ಮೆ ನಿಮ್ ತಲೆ ಬೇರೆ ಹೋಗುತ್ತೆ. ಹೆಂಗದು ಒಪ್ಪಕ್ಕಾಗತ್ತೆ? ಬಹುಶಃ ಇಂಥ ಸ್ಟಾರ್ಗಳಿಗೆಲ್ಲ ಈ ತಲೆಯಲ್ಲಿ ಕುಂತು ಬಿಡುತ್ತೇನೋ, ನಮಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಥವಾ ಈ ಥರದ ನಮ್ಮ ಅಭಿಮಾನಿ ಬಳಗ ದೊಡ್ಡದಿದೆ, ನಮ್ಮನ್ನು ಯಾರು ಕೂಡ ಮುಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ನಮಗೆ ಒಳ್ಳೆ ಸೋಷಲ್ ಸರ್ಕಲ್ ಇರಬೇಕು. ಒಳ್ಳೆ ಒಂದು ಇಂಟರ್ವ್ಯೂನಲ್ಲಿ ಕೇಳಿದೆ ನಾನು, ದರ್ಶನ್ ಅವ್ರು ಮಾತಾಡ್ತಾ ಇದ್ರು, ನನ್ನ ತಂದೆ ಹೋದ್ಮೇಲೆ ನನಗೆ ಯಾರೋ ನನಗೆ ಒಳ್ಳೆ ಗುಣಗಳು, ವ್ಯಾಲ್ಯೂಗಳು, ದಾರಿ ತೋರಿಸೋದು ಯಾರೂ ಇರಲಿಲ್ಲ, ಅದಕ್ಕೆ ಅವ್ರು ಹೋದ್ಮೇಲೆ ನನಗೆ ಏನೋ ಕಲಿತ ಏನೋ ಒಂದು ಮಾತಾಡಿದ್ರು. ಅವ್ರಿಗೆ ಏನಾಗತ್ತೆ ಅಂದರೆ, ನಮ್ಗೆ ಯಾರೇ ಒಂದು ವ್ಯಕ್ತಿ ಇರ್ಬೋದು, ಅದೇನು ದರ್ಶನ್ ಒಬ್ಬರೇ ಅಂತ ಅಲ್ಲ. ಎಷ್ಟೋ ಜನ, ನಮ್ಮ ಒಬ್ಬ ರಾಜೇಶ್ ಏನೋ ಹುಡುಗ, ಅವನ ಆದಿವಾಸಿ ಹುಡುಗ, ಅವನು ಫಿಲ್ಮ್ನಲ್ಲಿ ಬಂದ್ಬಿಟ್ಟು ಆಮೇಲೆ ಏನೋ ಒಂದು ಅನಾಹುತ ಆಗಿ ಏನೋ ಒಂದು ಸೀರಿಯಸ್ ಇಶ್ಯೂ ಆಯಿತು ನನಗೆ, ಅದು ಸೀರಿಯಸ್ ಇಶ್ಯೂ ಆಯ್ತು. ಏನಾಗತ್ತೆ ಅಂದರೆ, ಫೇಮನ್ನು ಹ್ಯಾಂಡಲ್ ಮಾಡೋದಿರತ್ತಲ್ಲ, ಫೇಮನ್ನು ಒಂದು ರೀತಿ ನಿಭಾಯಿಸೋದಿರತ್ತಲ್ಲ, ಈ ಫೇಮು, ಈ ಸ್ಟಾರ್ ಪವರ್, ಈ ದೊಡ್ಡ ಮಟ್ಟದ ಹಣ, ಅದು ಕೂಡ ಒಂದು ರೀತಿ ಒಂದು ಸ್ಥಿತಪ್ರಜ್ಞತೆಯಿಂದ, ಒಂದು ಕೆಪಾಸಿಟಿಯಿಂದ ಅದನ್ನು ನಿಭಾಯಿಸಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಭಾಳ ಚೆನ್ನಾಗಿ ನಿಭಾಯಿಸಿದ್ರು. ನಮ್ಮ ಸ್ನೇಹಿತರು ಸಹ 10 ವರ್ಷ ನಾವೆಲ್ಲ ಒಂದೇ ಜಿಮ್ಗೆ ಹೋಗಿದ್ವಿ. ಅವರು ಮಾಡಿರೋ ಸಿನಿಮಾಗಳು, ಅವರು ಯಾವ ಅಹಂಕಾರ ದುರಹಂಕಾರ ಇಲ್ಲದೆ ಒಳ್ಳೆ ಕಾಳಜಿ ಇಟ್ಕೊಂಡು ರೋಡ್ ಮಾಡಲಿದ್ರು. ಅವ್ರು ಕಳ್ಕೊಂಡಾಗ ನಾವೆಲ್ಲರೂ ದುಃಖ ಪಟ್ವಿ. ಬಟ್ ಅವ್ರು ಕಳ್ಕೊಂಡಿದ್ದ ತಕ್ಷಣ ಸಿನಿಮಾ ರಂಗಕ್ಕೆ ಏಟಾಯ್ತು, ಬಟ್ ಸಿನಿಮಾ ರಂಗ ಚೇತರಿಸ್ಕೊಳಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಕಾಂಟೆಂಟ್ ಮಾಡಿದ್ರೆ
ಆರ್ಟಿಸ್ಟಿಕ್ ಆಗಿ ಮಾಡಿದ್ರೆ ಒಂದು ಉತ್ತಮ ಸಿನಿಮಾ ರಂಗ ಬೆಳೆಯುತ್ತೆ. ಹೌದು. ಸ್ಟಾರ್ಗಳು ಬಿಲ್ಡಪ್ ಅಲ್ಲ, ದರ್ಶನ್ ಇರ್ಲಿ ಬಿಡ್ಲಿ, ಯಾರೇ ಸ್ಟಾರ್ ಇರ್ಲಿ ಬಿಡ್ಲಿ, ನಮ್ಮ ಸಿನಿಮಾ ರಂಗಕ್ಕೆ ಉತ್ತಮ ಸಿನಿಮಾ ರಂಗ ಆಗಬೇಕು. ಉತ್ತಮ ಕಂಟೆಂಟ್, ಉತ್ತಮ ಕಲೆ, ಉತ್ತಮ ಕತೆ, ಉತ್ತಮ ಬರವಣಿಗೆ, ಇಂಥದಕ್ಕೆ ನಾವು ಬೆಲೆ ಕೊಟ್ಟರೆ ಸಿನಿಮಾ ರಂಗ ಬೆಳೆಯುತ್ತೆ. ಇವ್ರಿಗೂ ಕೂಡ ಒಂದು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು ಒಳ್ಳೆ ಸೋಷಿಯಲ್ ಸರ್ಕಲ್ ಆಗಿರ್ಬೋದು, ಒಳ್ಳೆ ಒಂದು ರೀತಿ ಅವರ ಸಹವಾಸ ದೋಷ ಅಂತಾರಲ್ಲ, ಅವ್ರು ಯಾರ ಜೊತೆ ಸೇರ್ತಾರೆ ಅದು ಕೂಡ ಮುಖ್ಯ. ಅವರು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಸೊ ಅದು ಕೂಡ ಅವ್ರಿಗೆಲ್ಲ ಒಂದು ಕಡೆ ಆಗಿಲ್ದೇ ಇರ್ಬೋದು ಈ ಸಂದರ್ಭದಲ್ಲಿ.